ಬೆಳಗಿನ ತಿಂಡಿಗೆ ಚಪಾತಿ ಮಾಡ್ತಾ ಇರ್ತೀವಿ. ಚಪಾತಿ ಜೊತೆ ಒಂದು ಪಲ್ಯ ಇರಲೇಬೇಕು. ಯಾವಾಗಲೂ ಚಪಾತಿ ಮಾಡೋದು ಬೇಡ ಅಂದಾಗ ನಾವು ಈ ರೀತಿ ಪರೋಟಾನ ಮಾಡ್ಕೋಬೋದು. ಪರೋಟ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟನ್ನು ಕಲಿಸ್ಕೋತೀವಿ. ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಪರೋಟಾಗೆ. ಚಪಾತಿ ಹಿಟ್ಟಷ್ಟೇ ಸಾಫ್ಟಾಗಿ ಕಲಿಸ್ಕೊಂಡ್ರೆ ನಾವು ತೀಡಬೇಕಾದ್ರೆ ಪರೋಟ ಆಗಿರೋದ್ರಿಂದ ಕಿತ್ತೋಗ್ಬಿಡುತ್ತೆ. ಅದಕ್ಕೆ ನಾವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿಗಿಂತ. ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ಸಿಪ್ಪೆ ಸುಲಿದಿಟ್ಕೊಂಡಿರೋ ಆಲೂಗಡ್ಡೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಕ್ಯಾರೆಟನ್ನು ತುರಿದು ಹಾಕ್ಕೋತಾ ಇದ್ದೀನಿ. ಮತ್ತು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನಾವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಯೂ ಸಹ ಹಾಕ್ಕೋಬೋದು. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀನಿ. ಪರೋಟ ಮಾಡೋದಕ್ಕೆ ಸ್ಟಫಿಂಗ್ ರೆಡಿ ಮಾಡಿಕೊಂಡು ಆಲೂ ಪರೋಟ ಮಾಡೋದಕ್ಕೆ ಈಗ ನಾನು ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾವು ನಾರ್ಮಲಾಗಿ ಚಪಾತಿ ತೀಡಿಕೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಚಪಾತಿ ಹಿಟ್ಟನ್ನು ತೊಗೋಬೇಕು. ಚಪಾತಿ ಹಿಟ್ಟನ್ನು ತೊಗೊಂಡು ಒಂದು ಸ್ವಲ್ಪ ಅಗಲಕ್ಕೆ ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ನಾವು ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ಸಹ ಅಗಲ ಮಾಡಿಕೊಂಡು ಒಳಗಡೆಗೆ ಆಲೂಗಡ್ಡೆನ ಸ್ಟಫ್ ಮಾಡ್ಕೋಬೋದು. ಚಪಾತಿ ಹಿಟ್ಟಿನ ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ನಾವು ಸ್ಟಫ್ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಸ್ವಲ್ಪನೇ ಗೋಧಿ ಹಿಟ್ಟಾಗಲಿ ಅಥವಾ ಚಪಾತಿ ಹಿಟ್ಟಾಗಲಿ ಹಾಕ್ಕೊಂಡು ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೋಬೇಕು. ತುಂಬ ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ಹಿಟ್ಟು ಕಲಸಿರೋದು ತುಂಬ ಸಾಫ್ಟಾಗಿದೆ. ನಾವು ಲಟ್ಟಿಸ್ಬೇಕಾದ್ರೆ ಒಳಗಡೆ ಸ್ಟಫಿಂಗ್ ಮಾಡಿರೋದೆಲ್ಲ ಆಚೆ ಬಂದುಬಿಡುತ್ತೆ. ಸೊ ಮೀಡಿಯಮ್ ರೌಂಡಾಗಿ ನಾವು ಈ ರೀತಿ ಸ್ವಲ್ಪ ಲಟ್ಟಿಸ್ಕೊಂಡು ಎರಡೂ ಸೈಡು ಒಂಚೂರು ತುಪ್ಪ ಆಗಲಿ ಎಣ್ಣೆ ಆಗಲಿ ಬೇಯಿಸ್ಕೊಂಡ್ರೆ ಪರೋಟ ರೆಡಿ ಆಗುತ್ತೆ. ಆಲೂ ಪರೋಟ ಯಾವಾಗಲೂ ಚಪಾತಿ ಪಲ್ಯ ತಿನ್ನೋದಕ್ಕಿಂತ ಈ ರೀತಿ ಆಲೂ ಪರೋಟನ ಮಾಡ್ಕೋಬೋದು. ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಇದನ್ನು ಮೊಸರು ಜೊತೆ ಆದರೂ ತಿನ್ಬೋದು ಅಥವಾ ಚಟ್ನಿ ಜೊತೆ ಆದರೂ ತಿನ್ಬೋದು. ಇಲ್ಲಾಂದರೆ ಹಾಗೆಯೇ ನಾವು ತುಪ್ಪ ಹಾಕ್ಕೊಂಡು ಸಹ ತಿನ್ಬೋದು. ಆಲೂ ಪರೋಟ ಬೆಳಗಿನ ತಿಂಡಿಗೆ ಬೇಗನೂ ಆಗುತ್ತೆ. ಮತ್ತು ನಾವು ಈ ರೀತಿ ಒಂದು ಪರೋಟ ಮಾಡಿಕೊಂಡ್ರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಪರೋಟ ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ. ಒಬ್ಬೊಬ್ಬರು ಒಂದೊಂದು ಶೈಲಿನಲ್ಲಿ ಪರೋಟಗಳನ್ನ ಮಾಡ್ತಾರೆ. ನಾನು ಈ ರೀತಿ ಆಲೂಗಡ್ಡೆ ಪರೋಟನ ಮಾಡ್ಕೋತೀನಿ. ಪರೋಟನ ಬೇಯಿಸ್ಕೋಬೇಕಾದ್ರೆ ಎರಡೂ ಸೈಡು ಒಂದು ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಪರೋಟ ಬೇಯೋಷ್ಟರಲ್ಲಿ ನಾನು ಇನ್ನೊಂದು ಪರೋಟಾಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ಚಿಕ್ಕದಾಗಿ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಂಡು ಲಟ್ಟಿಸ್ಕೊಂಡು ಅದರೊಳಗಡೆ ಆಲೂಗಡ್ಡೆನ ಇಟ್ಟು ಸ್ಟಫ್ ಮಾಡಿಕೊಂಡು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನ ಹಾಕಿ ಲಟ್ಟಿಸ್ಕೊಂಡ್ರೆ ಆಲೂ ಪರೋಟ ರೆಡಿ ಆಗುತ್ತೆ. ಇದನ್ನು ಮೊಸರು ಜೊತೆ ಆದರೂ ತಿನ್ಬೋದು, ನಾವು ಚಟ್ನಿ ಜೊತೆ ಆದರೂ ತಿನ್ಬೋದು, ತುಪ್ಪದ ಜೊತೆ ಆದರೂ ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಟೇಸ್ಟಿಯಾಗಿರೋ ರುಚಿಕರವಾದ ಆಲೂ ಪರೋಟ ರೆಡಿ ಆಯಿತು. ಥ್ಯಾಂಕ್ ಯು.